ಹೆಸರು ಆಶಾ ಅಂತ. 10 ಗಂಟೆ ಬ್ಯಾಚಿಗೆ ಬರ್ತಾಯಿದ್ದೀನಿ, ಹೋಗ್ತಾಯಿದ್ದೀನಿ. ಹೀಗೆ ಬಂದು ಹೋಗಿ ಮಾಡ್ಕೊಂಡಿದ್ದೀನಿ. ಇದು ಮಹಿಳಾ ದಿನಾಚರಣೆ ಅಂಗವಾಗಿ ಇಲ್ಲಿ ತಪ್ಪದೇ ಬರಬೇಕು, ಒಂದೆರಡು ಮಾತಾಡಬೇಕು ಅಂತಂದ್ಬಿಟ್ಟು ನಮ್ಮ ಮೇಡಮ್ಮು ಎಷ್ಟು ಸೌಲಭ್ಯ ಕೊಟ್ಟಿದ್ದಾರೆ ಅಂದರೆ, ಪಕ್ಕದಲ್ಲೇ ಇದ್ದರೂ ಕೂಡ ಒಂದೊಂದು ಸತಿ ಮಿಸ್ ಆಗೋಗುತ್ತೆ. ಆ ಮಿಸ್ಸಾದ ದಿನ ಅಂತೂ ತುಂಬ ಹಿಂಸೆ ಆಗ್ತಿರುತ್ತೆ, ಅಯ್ಯೋ ಕ್ಲಾಸಿಗೆ ಹೋಗಿಲ್ವಲ್ಲ ಅಂತ. ಕಾರಣ ಇಷ್ಟೇನೆ, ನಮಗೆ ಎಷ್ಟು ಉಪಯೋಗ ಆಗಿದೆ ಅಂದರೆ ಯೋಗ ಮನಸ್ಥಿತಿ, ಅವ್ರು ಹೇಳಿದಾಗೆ ಮನಸ್ಥಿತಿಗೂ, ಆಮೇಲೆ ನಮ್ಮ ದೇಹದಲ್ಲಿ ಮಹಿಳೆ ಅಂದ ತಕ್ಷಣ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಎಲ್ಲ ಆಗ್ತಾ ಇರುತ್ತವೆ. ಮನೆಯಲ್ಲಿ ಎಲ್ಲರನ್ನೂ ಸಂಭಾಲಿಸ್ಬೇಕು, ಫ್ಯಾಮ್ಲಿ ನೋಡ್ಕೋಬೇಕು ಅಂತಂದರೆ ನಮ್ಮ ಯೋಗಕ್ಷೇಮ ಪ್ರಥಮವಾಗಿ ನಮಗೆ ಮುಖ್ಯ ಆಗೇ ಆಗುತ್ತೆ. ನಾವು ಅದನ್ನು ಕಡೆಗಣಿಸ್ಬಿಡ್ತೀವಿ. ಎಲ್ಲರದ್ದು ನೋಡಿಕೊಂಡು ನಮಗೇನು ಆಗ್ತಿದೆ ಅನ್ನೋದೇ ಗೊತ್ತಾಗಿರಲ್ಲ. ಕ್ಲಾಸಿಗೆ ಬಂದಾಗ ಮೇಡಮ್ ಒಂದೊಂದು ಟಿಪ್ಸ್ ಹೇಳ್ತಾ ಇರ್ತಾರೆ, ನಿಮಗೆ ಇಲ್ಲಿ ನೋವು ಬಂದರೆ ಈ ಥರ ಇರ್ಬೋದು, ಆ ಥರ ಇರ್ಬೋದು, ನೋಡಿ ಯೋಚನೆ ಮಾಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅವಾಗ ಇದಿರ್ಬೋದಲ್ವ ಅಂತ ಆವಾಗ ನಮಗೆ ನೆನಪಾಗತ್ತೆ. ಅಲ್ಲಿವರೆಗೂ ನಮಗೇನು ಆಗ್ತಿದೆ ಅನ್ನೋದೇ ಗೊತ್ತಾಗಿರಲ್ಲ. ಹೀಗಾಗಿ ಭಾಳ ಉಪಯೋಗ ಆಗಿದೆ ಯೋಗದಿಂದ. ಎಸ್ಪೆಷಲಿ ಕೋಪ, ಆಮೇಲೆ ಇದು ಎಲ್ಲದನ್ನು ಸಂಭಾಲಿಸೋ ಅಂಥದ್ದು ಪೇಷನ್ಸು ಇವೆಲ್ಲ ಬರುತ್ತೆ. ದೈಹಿಕವಾಗೂ ನಾವು ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ ನಾವು ಜಾಸ್ತಿ ಕೆಲಸ ಮಾಡ್ಬೋದು ಅಂತ ನನಗನ್ಸುತ್ತೆ ಯೋಗಾಸನದಿಂದ. ಮೇಡಮ್ಗೆ ಇದು ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ವಿಷಯವಾಗಿ. ಎಲ್ಲ ಕನ್ನಡದಲ್ಲಿ ಮಹಿಳೆ ಅಂತ ಹೇಳ್ತಾರೆ, ಆದರೆ ಇಂಗ್ಲೀಷಲ್ಲಿ ವುಮೆನ್ ಅಂತಾರೆ. ವುಮೆನ್ ಅಂದರೆ ಏನು ಅಂತಂದರೆ, ಎಷ್ಟು ಶಕ್ತಿ ಇದೆ, ಎಷ್ಟು ಪವರ್ ಇದೆ ಅಂತಂದರೆ WO ಮ್ಯಾನ್ ಅಂತ. ಅಂದರೆ ಯಾವ ಮ್ಯಾನಿಗೆ ಶಕ್ತಿ ಇರುತ್ತೆ ಅದರ ದುಪ್ಪಟ್ಟಿರುತ್ತೆ ಅಂತ, ಡಬಲ್ ಇರುತ್ತೆ ಅಂತ. ಅದು ನಿಜಾನೇ. ಕೆಲವೊಂದೊಂದು ಇದರಲ್ಲಿ ನಾವು ಭಾಳ ಪೇಷನ್ಸಾಗೂ ಇರ್ತೀವಿ, ಎಲ್ಲದನ್ನೂ ಹ್ಯಾಂಡಲ್ ಮಾಡ್ತೀವಿ. ಈ ವಿಚಾರವಾಗಿ ಯೋಗ ಬಂದಮೇಲಂತೂ ಅದು ಹೆಚ್ಚು ಕಮ್ಮಿ ಒಂದು 75 to 80% ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಅಷ್ಟೇನೇ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ಗೆ ತುಂಬ ಥ್ಯಾಂಕ್ಸು. ಎಲ್ಲನೂ ಸರಿ ದಾರಿನಲ್ಲಿ ಕರ್ಕೊಂಡೋಗಿ ಯಾವುದೇ ಇದಾದರೂ ಕೂಡ ಮಿಸ್ ಮಾಡದೆ ಕ್ಲಾಸಿಗೆ ಬನ್ನಿ ಅಂತಂದ್ಬಿಟ್ಟು ಅವರು ಇದು ಮಾಡ್ತಾರೆ. ಅದನ್ನೆಲ್ಲ ಏನೇ ಇದ್ದರೂ ಒಂದು ಅರ್ಧ ಗಂಟೆ ಬಂದರೆ ಇಲ್ಲಿ ಫ್ರೆಂಡ್ಸ್ ಸಿಗ್ತಾರೆ. ಆಮೇಲೆ ಅಂಡರ್ ಮೇಡಮ್ ಗೈಡೆನ್ಸು ಎಲ್ಲ ನಾವು ಆರೋಗ್ಯವಾಗಿರ್ಬೋದು. ದಯವಿಟ್ಟು ಮಿಸ್ ಮಾಡದೆ ಬನ್ನಿ. ಓಕೆ, ಥ್ಯಾಂಕ್ ಯು ಮೇಡಮ್.